ವಸಂತದ ವೈಭವ ರಾಜಜ್ಞಾನ ಹಿಮ್ಮೆಲೆ ಅಲಾಪ ನಂತರ ಗಿಳಿಯುಂಡು ವಿವರಿಸಿ ಹೊರಡಲು ಸಿದ್ಧವಾಗಿ ಬರುವುದಷ್ಟರಲ್ಲಿ ಒಂದು ಗಿಳಿಮಿಲಿ ಹಣ್ಣು ತೂಗಿ ಬಾಗಿದ್ದ ಗಿಡವನ್ನು ಕಂಡು ಸಂತೋಷದಿಂದ ಉಚ್ಚೆದ್ದು ಕೂಗುವುದು. ಬನ್ನಿ ಬನ್ನಿ ಮದುಪ್ಲ ತಿನ್ನಿ ಬೇಗ ಹಾರಿ ಬನ್ನಿ. ಹಿಡೀರಿ ಬಡೀರಿ ಹಣ್ಣುಗಳನ್ನು ಬಡದೋಡಿಸಿರಿ. ಸದೇ ಬಿಡೇರಿ ಬಿಡಬೇಡಿ, ಒಂದು ಪಿಳಿ ಹಾರಿ ಹೋಗದಂತಿರಲಿ. ಬನ್ನಿ ಬನ್ನಿ ಅಣ್ಣ ಅಮ್ಮ ಬನ್ನಿ ಬನ್ನಿ, ಕೇಮ್ ಕೇಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ, ಕೇಮ್ ಕೇಮ್ ಎಲ್ಲ ಹಣ್ಣು ನಮ್ಮದೇ ನಮ್ಮದೇ. ಹಣ್ಣುಗಳ ಇಲ್ಲ ಎಲ್ಲ ಹುಡುಕೋ ಹುಡುಕೋ. ಬನ್ನಿ ಬನ್ನಿ ಕೇಮ್ ಕೇಮ್. ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ. ರಾಜನ್ ತೋಟ ಹಾಗಾಡ್ತಿ, ದೊರೆ ತೋಟ ಧರಿಸಿದ್ದಿ. ಇವತ್ತು ನಿಂಗೆ ಕೋಲು ಪೂಜೆ. ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ಮೂರ್ಖ ಗಿಳಿಯಪ್ಪ, ಅಡ್ಡರೆ ಅಡ್ಡ ತುಡುಗಪ್ಪ. ಗೊತ್ತೇ ನಿಂಗೆ ತೋಟ ಯಾರ್ದು? ತಾತಂದೆ, ನಿಮ್ಮಪ್ಪಂದೆ. ನಮ್ಮ ರಾಜಂದು. ಈ ಮರ ಗಿಡ ಹೂವು ಹಣ್ಣು ಎಲ್ಲ ನಮ್ಮ ರಾಜಂದು. ಎಂತ ರಾಜ ಗೊತ್ತೇ ನಿಂಗೆ? ರಾಜಾಧಿರಾಜ, ಸಾವಿರ ಸಾವಿರ ಸೇನೆಯ ರಾಜ. ಬಂದ್ರೋ ಬಂದ್ರೋ ನಮ್ದೇ ಹಣ್ಣು, ಹಣ್ಣು ತಿನ್ನೋರದ ಹಣ್ಣಿನ ತೋಟ. ಏನ ಮರಿಬೇಳೆ ರಾಜನ್ ಬಾಯ್ ಎಲ್ಲೋ ನಿಂಗೆ. ನಮ್ಮ ಎಲ್ಲ ನಿನಗೆ. ಹೋಗ್ಲಿ ಕೊಲಿ ಬಯ್ಯ. ಹಿಡಿಯೋ ಬಲಿ ಹಾಕು. ಸಾವಧಾನ ಸಾವಧಾನ ಮಹಾ ಕರ್ನಾಳಗಂ ಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾಸಂತ ಪ್ರಜ್ಞಾರಾಣಿ ಕಣಕಣಕು ವಿದ್ಯಾರಾಣಿ ಮಹಾವಾಚಾಳಪುರ ರಾಧೇಶ್ವರ ರಾಜಾಧಿರಾಜ ರಾಜ ಮತಂಡರು ದಯಮಾಡಿಸುತ್ತಿದ್ದಾರೆ ಗೋಪರ. ಕೇಮ್ ಕೇಮ್. ಇದೇನು ಓದುತ್ತಿದೆ? ಯಾವ ಭಾಷೆ ಮಾತಾಡುತ್ತದೆ? ಪ್ರಾಕೃತ ಭಾಷೆ, ಪಿಚಾಕ್ಷಿ ಭಾಷೆ? ಏನಿದೆ ಅರ್ಥ? ಕೇಮ್ ಕೇಮ್. ರಾಜಾಧಿರಾಜ ಇದೊಂದು ಗಿಳಿಮರಿ ಕಾಡು ಜಾತಿ. ಅನಾಗರಿಕ ಸಂತಕರಿಗೆ ಮದ ಹತ್ತಿ ರಾಜ ತೋಟಕ್ಕೆ ನುಗ್ಗಿ ಹಣ್ಣು ಹಂಪನ್ನು ನಾಶಪಡಿಸಿದೆ. ಇದಕ್ಕೆ ಮಾತು ಬರ್ತದೆ? ಇಲ್ಲ ಮಹಾಪ್ರಭು. ಇದಕ್ಕೆ ಓದು ಬರ್ತದೆ? ಇಲ್ಲ ಮಹಾಪ್ರಭು. ಇದಕ್ಕೆ ನೃತ್ಯ ಬರ್ತದೆ? ಇಲ್ಲ ಮಹಾಪ್ರಭು. ಮತ್ತೇನು ಬರ್ತದೆ? ತರ್ಕಶಾಸ್ತ್ರ ಪುರಾಣ ಯಾವುದೂ ಬರೋದಿಲ್ಲ. ಮತ್ತೇನು ಬರ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ ಇದು? ಕೇಮ್. ಮಹಾಪ್ರಭು ಈ ಗಿಳಿಯ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಖ್ಯ ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಬಗ್ಗೆ ಕೂಡ ಬರುವುದಿಲ್ಲ. ಇದಕ್ಕೆ ಬರುವುದು ಒಂದು ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು, ಉದರಿಸುವುದು, ಆಮೇಲೆ ಕೇಮ್. ಹಾಗನ್ನೋದು. ಪಾಪ 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 ಪಾಪ. ಚೀಚಿ ಬರೀ ಹಣ್ಣು ತಿನ್ನೋದೇ ಗೊತ್ತೇ? ಮಹಾವಾಚಾಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದೇ ಗೊತ್ತೇ? ಮಂದಿ ಮಗದರೆ ಮಹಾ ಕರ್ನಾಳಗಂ ಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾಸಂತ ಪ್ರಜ್ಞಾರಾಣಿ ಕಣಕಣಕು ವಿದ್ಯಾರಾಣಿ ಮಹಾವಾಚಾಳಪುರ. ಈ ಸರ್ವ ಸುಶಿಕ್ಷಿತ ಈ ಅನಾಗರಿಕ ಪಕ್ಷಿ ರಾಜ ತೋಟದಲ್ಲಿ ನಿರಕ್ಷರ ಕುಕ್ಷಿ. ಇದಕ್ಕೆ ಸಾಕ್ಷಿ ಮಂತ್ರಿ ನೀವೇ. ಈಗ ಇದನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಈ ಅನಾಗರಿಕ ಪಕ್ಷಿ ಅಧೀನ ಪ್ರವೃತ್ತಿಗಳನ್ನು ಸುಧಾರಿಸು, ಆಧುನಿಕ ಮಾಡತಕ್ಕದ್ದು. ಅಪ್ಪಣೆ ಪ್ರಭು. ಇದು ಕಾಡು ತನ್ನ ಮನೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭೆ ಮಾಡಲಿ. ಅಪ್ಪಣೆ ಪ್ರಭು. ಮಹಾರಾಜ ರಾಜಮಾವ ಇದನ್ನು ಮಹಾರಾಜ ರಾಜಮಾವ ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ಕಂತ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿಧಿಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯುವುದೇನು, ಇದರ ಆವರಣ ಎಂಥದ್ದು, ಇದು ಇರುವುದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕ ಪಕ್ಕುಗಳ ಉದ್ದ ಅಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘಶೋಧನೆ ನಡೆಯಬೇಕು. ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು. ದೇಶಕೋಶ ಸುತ್ತಿ ಬಂದವರು, ದೇಶದಿಂದ ಪದವಿಯನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪರಾಂಗತ್ಯವನ್ನು ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಶಿಕ್ಷಣದಿಂದ ಭಾರವನ್ನು ವಹಿಸಬಹುದು. ವಿನಂತಿಯನ್ನು ಸ್ವೀಕರಿಸುತ್ತೇವೆ ಅಳಿಯ ರಾಜ. ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಗಿಳಿಮರಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಸಭ್ಯ ಸಂಸ್ಕೃತವಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಖ ಅಧ್ಯಯನವನ್ನು ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂದಿರ ಡಂಗುರವಡಿಸು. ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಒಂದು ಪಕ್ಷಿ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಗೊತ್ತಾಗಲಿ. ನಮ್ಮ ಪುತ್ರರು ಸಂತುಷ್ಟರಾಗಲಿ. ಎಳೆಯ ರಾಜ ಇಂದಿನಿಂದ ಸುಖ ಶಿಕ್ಷಣದ ಮಂತ್ರಿ ಅದನೆಂದು ಹೇಳು.